ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ನಗರದ ಮಹಾವೀರ ವೃತ್ತದಲ್ಲಿ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಅಂಗಡಿಗೆ ಬೆಂಕಿ, 4 ವಾಹನಗಳು ಸುಟ್ಟು ಭಸ್ಮ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹರಸಾಹಸ. ಜೂನ್ 21ರಿಂದ 3 ದಿನಗಳ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ. ಭಾರತ ಕಲ್ಲೆಳೆಯುವ ಸ್ಪರ್ಧೆ, ಸಾಂಸ್ಕೃತಿಕ ಪ್ರದರ್ಶನ. ಕಂಬಳದಂತೆ ಸಾಂಸ್ಕೃತಿಕ ಹಬ್ಬಕ್ಕೆ ಸರ್ಕಾರ ಅನುದಾನ ನೀಡಲಿ. ಎ ಪಾಪಾರೆಡ್ಡಿ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಶಾಲೆ ಪ್ರಾರಂಭಕ್ಕೆ ವಿರೋಧಿಸಿ ಜೂನ್ 3ರಂದು ಕಲಬುರಗಿ ಶಿಕ್ಷಣ ಆಯುಕ್ತ ಕಚೇರಿಗೆ ಮುತ್ತಿಗೆ. ಎಚ್ ಪದ್ಮಾ. ವೃತ್ತಿಪರ ಹಾಸ್ಟೆಲ್ನಿಂದ ವಿದ್ಯಾರ್ಥಿಗಳು ಹೊರಹಾಕುತ್ತಿರುವುದನ್ನು ಖಂಡಿಸಿ ಎಐಡಿಎಸ್ಒ ಪ್ರತಿಭಟನೆ. ಕಡೇಚೂರು ಜಿಟಿಟಿಸಿ ಕಾಲೇಜಿನಲ್ಲಿ 3 ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಕ್ಕೆ ಅವಕಾಶ. ವೆಂಕಟರಾವ್ ಕುಲಕರ್ಣಿ. ಮಳೆ ತಂದ ಅವಾಂತರ, ತುಂಬಿ ಹರಿದ ಹಳ್ಳಗಳು, ವಿದ್ಯುತ್ ಕಂಬ ಉರುಳಿ ಸಂಪರ್ಕ ಕಡಿತ, ಪರದಾಡಿದ ಜನರು. ಎಲ್ಕೆಜಿ ಯುಕೆಜಿ ಪ್ರಾರಂಭಿಸಿರುವುದನ್ನು ವಿರೋಧಿಸಿ ಅಂಗನವಾಡಿ ನೌಕರರಿಂದ ಪ್ರತಿಭಟನೆ. ವಡವಾಟಿಯಲ್ಲಿ ಜೋತು ಬಿದ್ದ ವಿದ್ಯುತ್ ತಂತಿಗಳ ತೆರವಿಗೆ ಆಗ್ರಹಿಸಿ ಕನ್ನಡ ಸೇನೆ ಮನವಿ. ಮಾಜಿ ಸಚಿವ ಎಚ್ ಆಂಜನೇಯರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಲು ಆಂಜನೇಯ ಚಿಕ್ಕಸಗೂರು ಆಗ್ರಹ. ವಾರ್ತೆಗಳ ವಿವರ. ನಗರದ ಮಹಾವೀರ ವೃತ್ತದಲ್ಲಿ ಎಲೆಕ್ಟ್ರಿಕಲ್ ವಾಹನ ಚಾರ್ಜ್ ಮಾಡುವ ಅಂಗಡಿಯಲ್ಲಿ ಬೆಂಕಿ ಹತ್ತಿಕೊಂಡು 4 ವಾಹನಗಳು ಸುಟ್ಟು ಭಸ್ಮವಾಗಿ ಭಾರೀ ಬೆಂಕಿ ಕೆನ್ನಲಿಗೆಯಿಂದ ಆತಂಕ ಎದುರಾದ ಘಟನೆ ಜರುಗಿದೆ. ಮಹಾವೀರ ವೃತ್ತದಲ್ಲಿ ಇತ್ತೀಚೆಗಷ್ಟೇ ಪ್ರಾರಂಭಿಸಲಾಗಿದ್ದ ಜಿಜಾ ಫೈಬರ್ ನೆಟ್ ಎಂಬ ಅಂಗಡಿಯಲ್ಲಿ ಎಲೆಕ್ಟ್ರಿಕಲ್ ವಾಹನಗಳಿಗೆ ಚಾರ್ಜ್ ಮಾಡಲಾಗುತ್ತಿತ್ತು. ವಾಹನಕ್ಕೆ ಚಾರ್ಜ್ ಮಾಡುವಾಗ ಏಕಾಏಕಿ ಸ್ಫೋಟಗೊಂಡು ಬೆಂಕಿ ಆವರಿಸಿಕೊಂಡಿದೆ. ಅಂಗಡಿಯಲ್ಲಿ 3 ಎಲೆಕ್ಟ್ರಿಕಲ್ ವಾಹನ ಹಾಗೂ ಹೊರಗಡೆ ನಿಲ್ಲಿಸಿದ್ದ ಬೇರೊಬ್ಬರ ದ್ವಿಚಕ್ರ ವಾಹನ ಸುಟ್ಟು ಹೋಗಿದೆ. ಅಂಗಡಿಯ ಮೇಲ್ಮಹಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಶ್ರೀನಿವಾಸ ಎಂಬ ಯುವಕ ಬೆಂಕಿಯಿಂದ ಅಲ್ಲಿಂದ ಹಾರಿ ಬಿದ್ದು ಗಾಯಗೊಂಡಿದ್ದಾನೆ. ಗಾಯಾಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಹಿಳೆಯರು ಸಹ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ಹೇಳಲಾಗಿದೆ. ಯಾವುದೇ ಜೀವ ಅಪಾಯವಾಗಿಲ್ಲ. ಏಕಾಏಕಿ ಬೆಂಕಿ ಆವರಿಸಿದ್ದರಿಂದ ಪಕ್ಕದಲ್ಲಿಯೇ ಇದ್ದ ಬಟ್ಟೆ ಅಂಗಡಿ ಸೇರಿದಂತೆ ಅಂಗಡಿಗಳಿಗೂ ಬೆಂಕಿ ಆವರಿಸಿಕೊಂಡು ಲಕ್ಷಾಂತರ ಮೌಲ್ಯದ ಆಸ್ತಿ ನಷ್ಟವಾಗಿದೆ. ಭಾರಿ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ಸುತ್ತಮುತ್ತಲಿನ ಅಂಗಡಿಗಳಿಗೂ ವ್ಯಾಪಿಸಿಕೊಳ್ಳುವ ಭೀತಿ ಆವರಿಸಿತ್ತು. ಅಗ್ನಿಶಾಮಕ ದಳ 2 ವಾಹನಗಳು ಸ್ಥಳಕ್ಕೆ ಧಾವಿಸಿ 1 ತಾಸಿಗೂ ಅಧಿಕ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದವು. ಪಕ್ಕದ 6ಕ್ಕೂ ಹೆಚ್ಚು ಅಂಗಡಿಗಳಿಗೂ ಬೆಂಕಿ ಜಳ ತಗುಲಿ ಸುಟ್ಟು ಹೋಗಲು ಕಾರಣವಾಯಿತು.
ಹಾನಿಯ ಪೂರ್ಣ ಮಾಹಿತಿ ಲಭ್ಯವಾಗಿಲ್ಲ. ಜನನಿ ಬಿಡ ಸ್ಥಳದಲ್ಲಿ ನಡೆದ ಘಟನೆಯಿಂದ ಸಾರ್ವಜನಿಕರು ಆತಂಕ ಪಡುವಂತಾಗಿತ್ತು. ನೂರಾರು ಜನರು ಸ್ಥಳದಲ್ಲಿ ಜಮಾಗೊಂಡಿದ್ದರಿಂದ ಸಂಚಾರ ಸ್ಥಗಿತಗೊಳ್ಳಲು ಕಾರಣವಾಯಿತು. ಬೆಂಕಿ ಕೆನ್ನಲಗಿಯಿಂದ ವೃತ್ತದಲ್ಲಿ ಬೆಂಕಿ ಜಳ ಆವರಿಸಿತ್ತು. ಭಾರಿ ಪ್ರಮಾಣ ಹೊಗೆಯಿಂದ ಪಕ್ಕದ ಅಂಗಡಿಗಳಿಗೂ ಹೊಗೆ ಸೇರಿಸಿಕೊಳ್ಳುವಂತಾಯಿತು. ಅಗ್ನಿಶಾಮಕ ದಳ ಶ್ರಮದಿಂದ ಬೆಂಕಿ ನಂದಿದೆ. ಮುನ್ನೂರು ಕಾಪು ಸಮಾಜದಿಂದ ಪ್ರತಿ ವರ್ಷ ಕಾರ ಹುಣ್ಣಿಮೆ ಅಂಗವಾಗಿ ಆಯೋಜಿಸಲಾಗುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಜೂನ್ 21ರಿಂದ 23ರವರೆಗೆ ಆಯೋಜಿಸಲಾಗುತ್ತದೆ ಎಂದು ಮುಂಗಾರು ಸಾಂಸ್ಕೃತಿಕ ಹಬ್ಬ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜೂನ್ 21ರಂದು ಮೊದಲ ದಿನ ಒಂದು ವಾರೆಟನ್ ಭಾರ ಕಲ್ಲು ಎಳೆಯುವ ಸ್ಪರ್ಧೆ ನಡೆಯಲಿದ್ದು, ರಾಜ್ಯದ ಎತ್ತುಗಳಿಗೆ ಮಾತ್ರ ಪ್ರವೇಶವಿದೆ. ವಿಜೇತ ಮೊದಲ ಎತ್ತುಗಳಿಗೆ 65,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 55,000 ರೂಪಾಯಿ, ತೃತೀಯ ಬಹುಮಾನವಾಗಿ 45,000 ರೂಪಾಯಿ, ನಾಲ್ಕನೇ ಬಹುಮಾನವಾಗಿ 35,000 ರೂಪಾಯಿ, ಐದನೇ ಬಹುಮಾನವಾಗಿ 30,000 ರೂಪಾಯಿ, ಆರನೇ ಬಹುಮಾನವಾಗಿ 15,000 ರೂಪಾಯಿ, ಏಳನೇ ಬಹುಮಾನವಾಗಿ 10,000 ರೂಪಾಯಿ ನಗದು ಮತ್ತು ಟ್ರೋಫಿ ನೀಡಲಾಗುತ್ತದೆ ಎಂದರು. ಜೂನ್ 22ರಂದು 2 ಟನ್ ಭಾರ ಕಲ್ಲು ಎಳೆಯುವ ಸ್ಪರ್ಧೆ ನಡೆಯಲಿದ್ದು, ಅಖಿಲ ಭಾರತ ಮಟ್ಟದ ಸ್ಪರ್ಧೆಯಾಗಿರುತ್ತದೆ. ಪ್ರಥಮ ಬಹುಮಾನವಾಗಿ 80,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 65,000 ರೂಪಾಯಿ, ತೃತೀಯ ಬಹುಮಾನವಾಗಿ 55,000 ರೂಪಾಯಿ, ನಾಲ್ಕನೇ ಬಹುಮಾನವಾಗಿ 45,000 ರೂಪಾಯಿ, ಐದನೇ ಬಹುಮಾನವಾಗಿ 40,000 ರೂಪಾಯಿ, ಆರನೇ ಬಹುಮಾನವಾಗಿ 30,000 ರೂಪಾಯಿ, ಏಳನೇ ಬಹುಮಾನವಾಗಿ 20,000 ರೂಪಾಯಿ ನೀಡಲಾಗುತ್ತದೆ. ಜೂನ್ 23ರಂದು 2.5 ಟನ್ ಭಾರದ ಕಲ್ಲು ಎಳೆಯುವ ಸ್ಪರ್ಧೆ ನಡೆಯಲಿದ್ದು, ಮೊದಲ ಬಹುಮಾನವಾಗಿ 90,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 75,000 ರೂಪಾಯಿ, ತೃತೀಯ ಬಹುಮಾನವಾಗಿ 65,000 ರೂಪಾಯಿ, ನಾಲ್ಕನೇ ಬಹುಮಾನವಾಗಿ 55,000 ರೂಪಾಯಿ, ಐದನೇ ಬಹುಮಾನವಾಗಿ 45,000 ರೂಪಾಯಿ, ಆರನೇ ಬಹುಮಾನವಾಗಿ 35,000 ರೂಪಾಯಿ, ಏಳನೇ ಬಹುಮಾನವಾಗಿ 20,000 ರೂಪಾಯಿ ನೀಡಲಾಗುತ್ತದೆ. ಇಲ್ಲಿಯವರೆಗೆ ಆರನೇ ಬಹುಮಾನ ಮಾತ್ರ ನೀಡಲಾಗುತ್ತಿತ್ತು. ಈ ವರ್ಷ ಏಳನೇ ಬಹುಮಾನ ನೀಡಲು ನಿರ್ಧರಿಸಲಾಗಿದೆ ಎಂದರು. ಈ ವರ್ಷ 24ನೇ ವರ್ಷ ಆಗ್ತಾ ಇದೆ. ಜೂನ್ 21, 22, 23 3 ದಿವಸ ಈ ಕಾರ್ಯಕ್ರಮ ಇರ್ತದೆ. ಎತ್ತುಗಳ ಸ್ಪರ್ಧೆಗಳು ಮೊದಲನೇ ದಿವಸ ಕರ್ನಾಟಕ ಎತ್ತುಗಳ ಪ್ರೋತ್ಸಾಹ 1.5 ಭಾರವಾದಂಥ ಟನ್ ಎಳೆಯುವಂಥ ಕಲ್ಲಿರುವಂಥ. ಎರಡನೇ 25ನೇ ತಾರೀಕಿನ ಕರ್ನಾಟಕ ಆಂಧ್ರ ಪ್ರದೇಶ ಅದು ಜೂನಿಯರ್ ಎತ್ತುಗಳ ಸ್ಪರ್ಧೆಗಳು. ಮೂರನೇ ದಿನ 23ನೇ ದಿನ ಸೀನಿಯರ್ಸ್ ಎತ್ತುಗಳ ಸ್ಪರ್ಧೆಗಳು. ಅದು ಆಂಧ್ರ ಕರ್ನಾಟಕ ಎಲ್ಲವೂ ಸಹಾಯ. ಇಂಥ 3 ದಿವಸ 23, 21, 22 3 ದಿವಸಗಳು ಎತ್ತುಗಳ ಭಾಗವಾಗಿರುವಂಥ ಕಾರ್ಯಕ್ರಮ ಇರ್ತದೆ. ಅದರ ಜೊತೆಗೆ ಸಂಸ್ಕೃತಿ ಕಾರ್ಯಕ್ರಮ 21ನೇ ತಾರೀಕಿನ ವೀರಾಂಜನೇಯ ಕಲ್ಯಾಣ ಮಂಟಪ, ಅಲ್ಲಿ ಸಾಯಂಕಾಲ 6 ಗಂಟೆಗೆ ನಡೀತದೆ. 21 ತಾರೀಕು ಇದನ್ನು ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಆಗ್ತದೆ. 22ನೇ ದಿನ ನಿಜಲಿಪ ಕಾಲದಲ್ಲಿ ಗಣೇಶ ಮಂದಿರದ ಮುಂದೆ ಜನತಾ ಗಾರ್ಡನ್ನಲ್ಲಿ ನಡೀತದೆ. 22ನೇ ತಾರೀಕು 6 ಗಂಟೆಗೆ. 23ನೇ ತಾರೀಕು ದಿನ ಗಂಜಿ ಕಲ್ಯಾಣ ಮಂಟಪದಲ್ಲಿ ಒಂದು ಕಾರ್ಯಕ್ರಮ ಇರ್ತದೆ. 22ನೇ ತಾರೀಕು ದಿನ ಭವ್ಯವಾದಂಥ ಮಾತಾ ಮಹಾಲಕ್ಷ್ಮಿ ಮೆರವಣಿಗೆ ಇರ್ತದೆ. ಆ ಒಂದು ಮೆರವಣಿಗೆಯಲ್ಲಿ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದಂಥ ಜನಪದ ಕಲಾ ತಂಡಗಳು, ಅದರ ಜೊತೆಗೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶದಿಂದ ಬಂದಂಥ ಕಲಾ ತಂಡಗಳು ಭಾಗವಹಿಸ್ತಾರೆ. ಆ ಒಂದು ಮೆರವಣಿಗೆಯಲ್ಲಿ ಹರಿಹರಪುರದ ಮಹಾಸ್ವಾಮಿಗಳ ಮೆರವಣಿಗೆ ಇರ್ತದೆ. ಹರಿಹರಪುರದ ಮಹಾಸ್ವಾಮಿಗಳ ಆ ಭವ್ಯ ಮೆರವಣಿಗೆಯಲ್ಲಿ ಅವರು ಇರ್ತಾರೆ. ಈ ಕಾರ್ಯಕ್ರಮ ಇಂಥ ಉತ್ತಮ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಎತ್ತುಗಳು, ಬೇರೆ ಜಿಲ್ಲೆಗಳಿಂದ ಬಂದ ಕಲಾ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತದೆ. ಅದರ ಜೊತೆಗೆ 23ನೇ ತಾರೀಕಿನ ಕುಸ್ತಿಪಟುಗಳು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದ ಪೈಲವಾನರು 23ನೇ ತಾರೀಕಿನ ಗಂಜು ಗ್ರೌಂಡ್ನಲ್ಲಿ 5 ಗಂಟೆಗೆ 23ನೇ ತಾರೀಕು 5 ಗಂಟೆಗೆ ಗಂಜು ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ಇರ್ತದೆ. ಎಲ್ಲ ಕಾರ್ಯಕ್ರಮಕ್ಕೆ ಅನುದಾನ
ಕೊಡ್ತೀನಿ ಅಂತ ಹೇಳಿದ್ದು ಇಲ್ಲಿವರೆಗೆ ಅನುದಾನ ಬಿಡುಗಡೆ ಮಾಡಲಿಲ್ಲ. ಈಗ ಕಾರ್ಯಕ್ರಮ ನಡೆದಿದೆ. ಕಾರಣ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿದರು. ನಾನೆಲ್ಲ ಪತ್ರಕರ್ತರಿಗೆ ಬೆಳಿಗ್ಗೆ, ಯಾಕಂದರೆ ರಾಯಚೂರು ನಗರದಲ್ಲೂ ವ್ಯವಹಾರ ಎತ್ತುಗಳ ಸ್ಪರ್ಧೆ, ಕಲ್ಲಿನ ಸ್ಪರ್ಧೆ ಸತತ 24 ವರ್ಷದಿಂದ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರದ ಬಂದಂಥ ಎತ್ತುಗಳಿಗೆ ರೈತರ ಸಲುವಾಗಿ ಇಂಥ ಉತ್ತಮವಾದ ಸ್ಪರ್ಧೆ. ಈ ಸ್ಪರ್ಧೆ ನಾವು ನೋಡಲಿಕ್ಕೆ ಇಡೀ ಜಿಲ್ಲೆಯಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬರ್ತಿದ್ದಾರೆ. ಇಂಥ ಉತ್ತಮವಾದ ಕಾರ್ಯಕ್ರಮ ಮಾಡ್ತದೆ. ನಮ್ಮ ಈ ವರ್ಷ 24ನೇ ವರ್ಷ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಎತ್ತುಗಳಿಗೆ ಬಹುಮಾನ ಕೊಡುವಂಥ ವ್ಯವಸ್ಥೆ. ಎತ್ತುಗಳೆಲ್ಲ ಬರ್ತಾ ಇದ್ದಾವೆ. ಆ ಎತ್ತುಗಳಿಗೆ ಬಹುಮಾನ ಕೊಡುವಂಥ ವ್ಯವಸ್ಥೆ, ಅದರಲ್ಲಿ ನಾವು ಫಸ್ಟ್, ಸೆಕೆಂಡು, ಥರ್ಡ್ ಕೊಡ್ತಾ ಇದ್ದೀವಿ. ಬರ್ತಾ ಬರ್ತಾ 4th, 5th ಕೊಡ್ತೀವಿ. ಈ ಸಲ 7ನೇ ಎತ್ತುಗಳಿಗೂ ಬಹುಮಾನ ಕೊಡಬೇಕು. ಬಹಳ ದೂರದಿಂದ ಬರ್ತಿದ್ದಾರೆ. ದೂರದಿಂದ ಬಂದಂಥ ಎತ್ತುಗಳಿಗೆ, ಎತ್ತು ಮಾಲೀಕರಿಗೆ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ 7ನೇ ಎತ್ತು ಬರುವಂಥ ಸ್ಪರ್ಧೆಯಲ್ಲಿ ಬರುವಂಥ ಎತ್ತುಗಳು ಬಹುಮಾನ ಕೊಡುವಂಥ ವ್ಯವಸ್ಥೆನ ಕಳಿಸ್ಬಿದ್ದೇವೆ. 21, 22, 23 3 ದಿವಸನೂ ತಾವೆಲ್ಲರೂ ನಮ್ಮ ಕಾರ್ಯಕ್ರಮ ಬಂದು ನೋಡಿ, ನಿಮ್ಮ ಪತ್ರಿಕೆಗಳಲ್ಲಿ ಒಳ್ಳೆಯ ರೀತಿಯಿಂದ ಬರೆದು ಜನರಿಗೆ ಮುಟ್ಟಿಸುವಂಥ ಕೆಲಸ ತಾವು ಮಾಡ್ತಾರೆ. ಆ ಕಾರಣದಿಂದ ಮುನ್ನೂ ಮಾಡಿ ಅಂತ ಮನವಿ ಮಾಡ್ತಾ ನಾನು ಜೂನ್ 22ರಂದು ಕಾರ ಹುಣ್ಣಿಮೆಯ ಅಂಗವಾಗಿ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ಮೆರವಣಿಗೆ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ನೆರೆ ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ, ತಮಿಳುನಾಡಿನಿಂದಲೂ ಕಲಾ ತಂಡಗಳು ಭಾಗವಹಿಸಲಿವೆ. ಎತ್ತುಗಳೊಂದಿಗೆ ನಡೆಯಲಿರುವ ಮೆರವಣಿಗೆ ನಗರದ ವಿವಿಧ ರಸ್ತೆಗಳಲ್ಲಿ ನಡೆಸಲಾಗುತ್ತದೆ ಎಂದರು. ಜೂನ್ 21ರಂದು ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗದ್ವಾಲ್ ರಸ್ತೆ ಶ್ರೀ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ, ಬಾಂಬೆಗಳಿಂದ ಕಲಾ ತಂಡಗಳು ಭಾಗವಹಿಸಲಿವೆ. ಜೂನ್ 22ರಂದು ಸಂಜೆ 6 ಗಂಟೆಗೆ ನಗರದ ನಿಜಲಿಂಗಪ್ಪ ಕಾಲೋನಿ ಶ್ರೀ ಗಣೇಶ ಗುಡಿ ದೇವಸ್ಥಾನದ ಬಳಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳುತ್ತವೆ. ಜೂನ್ 23ರಂದು ಸಂಜೆ 6 ಗಂಟೆಗೆ ಗಂಜ ಕಲ್ಯಾಣ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳುತ್ತವೆ. ಜೂನ್ 23ರಂದು ಸಂಜೆ 5 ಗಂಟೆಗೆ ರಾಜೇಂದ್ರ ಗಂಜಿನಲ್ಲಿ ಕುಸ್ತಿ ಪಂದ್ಯ ನಡೆಯಲಿದೆ. ಕರ್ನಾಟಕ, ಮಹಾರಾಷ್ಟ್ರ, ಪಂಜಾಬ್, ಆಂಧ್ರಪ್ರದೇಶ, ದೆಹಲಿಗಳಿಂದ ಕುಸ್ತಿಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಅಂದು ಮಧ್ಯಾಹ್ನ ಶ್ರೀ ಲಕ್ಷ್ಮಮ್ಮ ದೇವಸ್ಥಾನದ ಬಳಿ ಕಲ್ಲು ಗುಂಡು, ಕುಸುಕಿನ ಚೀಲ ಎತ್ತುವ ಸ್ಪರ್ಧೆಗಳು ನಡೆಯಲಿವೆ. 3 ದಿನ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಕಳೆದ 24 ವರ್ಷಗಳಿಂದ ಮುನ್ನೂರು ಕಾಪು ಸಮಾಜ ಆಚರಿಸಿಕೊಂಡು ಬರುತ್ತಿರುವ ಮುಂಗಾರು ಸಾಂಸ್ಕೃತಿಕ ಹಬ್ಬಕ್ಕೆ ರಾಜ್ಯ ಸರ್ಕಾರ ಆರ್ಥಿಕ ನೆರವು ನೀಡಬೇಕೆಂದು ಆಚರಣಾ ಸಮಿತಿ ಅಧ್ಯಕ್ಷ ಎ ಪಾಪರೆಡ್ಡಿ ಒತ್ತಾಯಿಸಿದರು. ಕಂಬಳ ಆಚರಣೆಗೆ ರಾಜ್ಯ ಸರ್ಕಾರ ಈಗಾಗಲೇ ಅನುದಾನ ಘೋಷಿಸಿದೆ, ಬಿಡುಗಡೆ ಮಾಡಿಲ್ಲ. ಅದೇ ರೀತಿ ಮುಂಗಾರು ಸಾಂಸ್ಕೃತಿಕ ಹಬ್ಬ ರೈತರಿಗಾಗಿ ಸಮಾಜದಿಂದಲೇ ನಿರ್ವಹಿಸಲಾಗುತ್ತದೆ. ಮತ್ತಷ್ಟು ಅದ್ದೂರಿ ಹಾಗೂ ವಿಭಿನ್ನವಾಗಿ ಆಚರಿಸಲು ರಾಜ್ಯ ಸರ್ಕಾರ ಆರ್ಥಿಕ ನೆರವು ನೀಡುವ ಮೂಲಕ ಪ್ರೋತ್ಸಾಹಿಸಬೇಕಿದೆ ಎಂದರು. ಪ್ರತಿ ಬಾರಿಯೂ ಚುನಾಯಿತ ಜನಪ್ರತಿನಿಧಿಗಳಿಗೆ ಮನವಿ ಮಾಡಲಾಯಿತು. ಸರ್ಕಾರದಿಂದ ಯಾವುದೇ ಸ್ಪಂದನೆ ದೊರಕಿಲ್ಲ. ಸರಿಸುಮಾರು 50 ಲಕ್ಷಕ್ಕೂ ಅಧಿಕ ವೆಚ್ಚವಾಗುವ ಮುಂಗಾರು ಸಾಂಸ್ಕೃತಿಕ ಜಿಲ್ಲೆಯ ಹಬ್ಬವಾಗಿ ಆಚರಿಸಲು ಮೆರುಗು ನೀಡಲು ಸರ್ಕಾರ ಆರ್ಥಿಕ ನೆರವು ನೀಡಬೇಕೆಂದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಕೃಷ್ಣಮೂರ್ತಿ, ಜಿ ಬಸವರಾಜರೆಡ್ಡಿ, ಬಂಗಿ ನರಸರೆಡ್ಡಿ, ಯು ಗೋವಿಂದರೆಡ್ಡಿ, ಪೋಗಲ್ ಚಂದ್ರಶೇಖರ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಗುಡ್ಸಿ ನರಸರೆಡ್ಡಿ, ರಾಜೇಂದ್ರ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಶಾಲೆಗಳನ್ನು ಪ್ರಾರಂಭಿಸಲು ನೀಡಿರುವ ಆದೇಶ ಹಿಂಪಡೆಯುವಂತೆ ಒತ್ತಾಯಿಸಿ ಜೂನ್ 3ರಂದು ಕಲಬುರಗಿ ಶಿಕ್ಷಣ ಆಯುಕ್ತ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುತ್ತದೆ ಎಂದು ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸರ್ಕಾರದಿಂದ ಎಲ್ಕೆಜಿ, ಯುಕೆಜಿ ಪ್ರಾರಂಭಿಸಿರುವುದರಿಂದ ಅಂಗನವಾಡಿ ಶಾಲೆಗಳು ಮುಚ್ಚಿ ಹೋಗಲಿದ್ದು, ಅಂಗನವಾಡಿ ಕೇಂದ್ರಗಳನ್ನೇ ಎಲ್ಕೆಜಿ, ಯುಕೆಜಿ ಕೇಂದ್ರಗಳನ್ನಾಗಿ ಪರಿವರ್ತಿಸಬೇಕೆಂದು ಆಗ್ರಹಿಸಿದರು. ಸರ್ಕಾರ ಈ ವರ್ಷದಿಂದಲೇ ಎಲ್ಕೆಜಿ, ಯುಕೆಜಿ ಶಾಲೆಗಳನ್ನು ಪ್ರಾರಂಭಿಸಲು ಆದೇಶ ನೀಡಿ ಪ್ರಕ್ರಿಯೆ ಪ್ರಾರಂಭಿಸಿದೆ. ಮಕ್ಕಳ ಕಲಿಕೆ ಹಾಗೂ ಆರೋಗ್ಯಕ್ಕೆ ಒತ್ತು ನೀಡಿ ಅಂಗನವಾಡಿ ಕಾರ್ಯಕರ್ತರು ಕಳೆದ 16 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿವೆ. ಅಂಗನವಾಡಿ ಕಾರ್ಯಕರ್ತರು ಮಕ್ಕಳು ಮತ್ತು ಗರ್ಭಿಣಿಯರ ಆರೋಗ್ಯ ಕಾರ್ಯಕ್ರಮಗಳೊಂದಿಗೆ
ಸರ್ಕಾರ ನಡೆಸುವ ಸಮೀಕ್ಷೆಗಳು ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗುತ್ತದೆ. ಸರ್ಕಾರದ ನಿರ್ಧಾರದಿಂದ ಅಂಗನವಾಡಿ ಕೇಂದ್ರಗಳು ಮುಚ್ಚಿ ಹೋಗಿ ಉದ್ಯೋಗಕ್ಕೂ ಕಂಟಕ ಬರುವ ಸಾಧ್ಯತೆಗಳಿವೆ. ಕಾರಣ ಕೂಡಲೇ ಸರ್ಕಾರದಿಂದ ಹೊಸದಾಗಿ ಪ್ರಾರಂಭಿಸಲಾಗುವ ಎಲ್ಕೆಜಿ, ಯುಕೆಜಿ ಶಾಲೆಗಳೆಂದು ಅಂಗನವಾಡಿ ಕೇಂದ್ರಗಳನ್ನೇ ಮೇಲ್ದರ್ಜೆಗೇರಿಸಬೇಕೆಂದು ಹೋರಾಟ ನಡೆಯಲಿದೆ ಎಂದರು. ಜಿಲ್ಲೆಯ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹೋರಾಟದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅಂಗನವಾಡಿ ನೌಕರರ ಸಂಘಟನೆಯಿಂದ ಜಿಲ್ಲಾ ಸಮಿತಿಯಿಂದ ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ, ಯುಕೆಜಿ ಪ್ರಾರಂಭಿಸಬೇಕಂತಂದು ನಾವು 16 ವರ್ಷಗಳಿಂದ ಹಲವಾರು ಸರ್ತಿ ನಾವು ಹೋರಾಟಗಳು ಮಾಡಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಟ್ಟಿದ್ವಿ. ಆದರೂ ಕೂಡ ಇವತ್ತು ಸರ್ಕಾರ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಕೆಜಿ, ಯುಕೆಜಿ ಕೊಡದೆ ಪ್ರತ್ಯೇಕವಾಗಿ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಪ್ರಾರಂಭಿಸಬೇಕಂತ ಹೊಸದಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ಸಂಬಂಧಪಟ್ಟಿದ್ದು. ಹೀಗಾಗಿ ನಾವಿವತ್ತು ಅದನ್ನು ನಾವು ಭಾಳ ದಿನಗಳಿಂದ ವಿರೋಧಿಸ್ತಾ ಇದ್ದೀವಿ. ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣ ನಡೆಸ್ತಾ ಇದ್ದೀವಿ. ಮತ್ತು ಶಾಲಾ ಪೂರ್ವ ಶಿಕ್ಷಣ ಜೊತೆಯಲ್ಲಿ ಕೂಡ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಮತ್ತು 6 ತಿಂಗಳಿಂದ 3 ವರ್ಷದ ಮಗು ಕೂಡ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂಗನವಾಡಿ ಕಡೆಯಿಂದ. ಆದರೂ ಕೂಡ ಇವತ್ತು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ, ಯುಕೆಜಿ ಕೊಡದೆ ಪ್ರತ್ಯೇಕವಾಗಿ ಬೇರೆ ಆದೇಶವನ್ನು ಹೊರಡಿಸಿದ್ದಾರೆ ಸರ್ಕಾರ. ಅದನ್ನು ನಾವು ವಾಪಸ್ ಪಡೀಬೇಕು, ಅದನ್ನು ರದ್ದು ಮಾಡಬೇಕಂತ ನಾವು ಇವತ್ತು ಅಂಗನವಾಡಿ ಸಂಘಟನೆಯಿಂದ ಇಡೀ ರಾಜ್ಯದಲ್ಲಿ ನಮ್ಮ ವಿಭಾಗ ಮಟ್ಟದಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ 6 ಜಿಲ್ಲೆಗಳಿಂದ ನಾವು ಇವತ್ತು ಅಂಗನವಾಡಿ ಕೇಂದ್ರ ನಡಿಬೇಕಪ್ಪ ಅಂತಂದರೆ ನಾವು ಹಲವಾರು ವರ್ಷಗಳಿಂದ ನಾವು ಅಂಗನವಾಡಿ ಕೇಂದ್ರದ ಬೇಡಿಕೆ ಇಟ್ಕೊಂಡೇ ಬಂದಿವಿ. ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಕೆಜಿ, ಯುಕೆಜಿ ಪ್ರಾರಂಭಿಸಬೇಕು ಮತ್ತು ಶಾಲಾ ಪೂರ್ವ ಶಿಕ್ಷಣ ನಡೆಸಬೇಕಂತಂದು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನಾವು ಇವತ್ತು ಅಂಗನವಾಡಿ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನಮಗೆ ವಿಶೇಷವಾಗಿ ನಮಗೆ ತರಬೇತಿಗಳನ್ನು ಕೊಟ್ಟಿದ್ದಾರೆ. ಮಾಡೆಲ್ ಅಂಗನವಾಡಿ ಕೇಂದ್ರಗಳಾಗಬೇಕು ಮತ್ತು ಮಾಡೆಲ್ ಆಗಿ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಕೂಡ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂಗನವಾಡಿ ಕಾರ್ಯಕರ್ತೆ ಅಂತಂದು ನಮಗೆ ಕೊಟ್ಟು ತರಬೇತಿ ಕೊಟ್ಟು ಈಗ 5ನೇ ಹಂತದ ತರಬೇತಿ ಕೂಡ ನಾವು ಇವತ್ತು ಮೊನ್ನೆ ತನಕ ಮುಗಿಸಿದ್ದೀವಿ. ಆದರೂ ಕೂಡ ಇಷ್ಟೆಲ್ಲ ಮಾಡಿ ಅಂಗನವಾಡಿ ಕೇಂದ್ರಗಳು ಕೂಡ ನಾವು ಚೆನ್ನಾಗಿ ಡೆವಲಪ್ ಮಾಡಿಕೊಂಡು ಮತ್ತು ಪೂರ್ವ ಪ್ರಾಥಮಿಕ ಶಾಲೆ ಯಾವ ಥರ ಇದೆ ಆ ಥರ ಇನ್ನೂ ಇದುವರೆಗೂ ಕೂಡ ನಾವು ರಿಪೋರ್ಟ್ಗಳು ಕೊಡ್ತಾ ಇದ್ದೀವಿ, ಅವನ್ನೆಲ್ಲ ಮಾಡ್ತಾ ಇದ್ದೀವಿ. ಇವನ್ನೆಲ್ಲ ನಮ್ಮಿಂದ ಬಿಡುಗಡೆ ಮಾಡಿಸ್ರಿ. ಆಮೇಲೆ ನಮ್ಗೆ ಬರೀ ಶಾಲಾ ಪೂರ್ವ ಶಿಕ್ಷಣ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ನಾವು. ಶಾಲಾ ಪೂರ್ವ ಶಿಕ್ಷಣಕ್ಕೆ ಮಕ್ಕಳಿಗೆ ಏನು ಕಲಿಸ್ಬೇಕು ಅದನ್ನು ಕಲಿಸ್ತೀವಿ ಅಂತ ಹೇಳಿದ್ವಿ. ಅವಾಗಿಂದ ಕೇಳಿದ್ವಿ ನಾವು. ಇದನ್ನು ನಾವು ಯಾವತ್ತು ಕಲಿಸಿ ಶುರು ಮಾಡಿದ್ಮೇಲೆ ಅವ್ರು ಪ್ರೈವೇಟ್ ಫೀಸ್ ಕೊಟ್ಟು ಯಾಕೆ ಕಲ್ಸಕ್ಕೆ ಹೋಗ್ತಾರೆ? ಪೇರೆಂಟ್ಸ್ಗಳು ಅಲ್ಲಿ ಕಳಿಸ್ತಾರ. ನಮ್ಮಲ್ಲೇ ಫ್ರೀ ಆಗಿ ಇವೆಲ್ಲ ಸಿಗ್ತಾವಂದಮೇಲೆ ನಮ್ಮಲ್ಲಿ ಅಂಗನವಾಡಿ ಸೇರಿಸಿದ್ರೆ 70-80 ಮಕ್ಕಳು ಬರ್ತಾರೆ ಸರ್. ಈ ವರ್ಷದ್ದು 3ರಿಂದ 5 ವರ್ಷ 6 ವರ್ಷದ ಮಕ್ಕಳು. ಆ ಮಕ್ಕಳು ಎಲ್ಲರೂ ಅಲ್ಲಿ ಎಲ್ಕೆಜಿಗೆ ಅಡ್ಮಿಷನ್ ಮಾಡಿಸ್ಕೊಂಡ್ಬಿಟ್ರೆ ಈಗ ಅಂಗನವಾಡಿಗೆ ಇಲ್ಲಿ ಮಕ್ಕಳು ಬರ್ತಾವೆ ಸರ್. ಈಗ ಫ್ರೀ ಅಂದ ಮೇಲೆ ಯಾರಾದ್ರೂ ಕೂಡ ಅಲ್ಲಿಗೆ ಕಳಿಸ್ತಾರೆ ಮಕ್ಕಳನ್ನ, ಇಲ್ಲಿಗೆ ಕಳಿಸ್ತಾರೆ ಸರ್. ಈ ಸಂದರ್ಭದಲ್ಲಿ ವರಲಕ್ಷ್ಮಿ, ರಂಗಮ್ಮ, ಡಿಎಸ್ ಶರಣಬಸವ ಹಾಗೂ ಅನೇಕರಿದ್ದರು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸಲಾಗುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತಿಪರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳನ್ನು ಏಕಾಏಕಿಯಾಗಿ ಹಾಸ್ಟೆಲ್ನಿಂದ ಹೊರಹಾಕುತ್ತಿರುವುದನ್ನು ಖಂಡಿಸಿ ಎಐಡಿಎಸ್ಒ ಸಂಘಟನೆ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಮೇ 25ನೇ ತಾರೀಕಿನೊಳಗಾಗಿ ಎಲ್ಲ ವಿದ್ಯಾರ್ಥಿನಿಯರು ವಸತಿ ನಿಲಯವನ್ನು ತೊರೆಯಬೇಕೆಂದು ಸುತ್ತೋಲೆ ಹೊರಡಿಸಿರುವುದು ವಿದ್ಯಾರ್ಥಿ ವಿರೋಧಿ ಕ್ರಮವಾಗಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ 1 ವಾರದಲ್ಲಿ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸುವುದಾಗಿ ಹೇಳಿದ್ದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಮಸ್ಯೆ ಪರಿಹರಿಸಲು ಮುಂದಾಗಿಲ್ಲ ಎಂದು ದೂರಿದರು. ಕಳೆದ 2-3 ವರ್ಷಗಳ ಹಿಂದೆ ವಸತಿ ನಿಲಯಕ್ಕೆ ಅರ್ಜಿ ಹಾಕಿದ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯದಲ್ಲಿ ಅವಕಾಶ ನೀಡಬೇಕೆಂಬ ಸರ್ಕಾರದ ನಿಯಮದನುಸಾರ ಅರ್ಜಿ ಹಾಕಿ ವಸತಿ ನಿಲಯಕ್ಕೆ ಸೇರ್ಪಡೆಯಾಗಿದ್ದಾರೆ. ಒಟ್ಟು 240 ವಿದ್ಯಾರ್ಥಿನಿಯರಲ್ಲಿ 130 ಜನ ವಿದ್ಯಾರ್ಥಿನಿಯರನ್ನು ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಿ ವಿದ್ಯಾರ್ಥಿನಿಯರ ಶಿಷ್ಯ ವೇತನವನ್ನು ಬರೆಸಿಕೊಂಡು ಇವರನ್ನು ಹಾಸ್ಟೆಲ್ಗಳಲ್ಲಿ ಉಳಿಸಿಕೊಂಡಿದ್ದಾರೆ. ಆದರೆ ವಿದ್ಯಾರ್ಥಿ ವೇತನ ಬರುತ್ತಿಲ್ಲ ಎಂದು ಹೇಳಿ ಅವರನ್ನು ಈ ರೀತಿ ಏಕಾಏಕಿ ಹೊರಹಾಕುತ್ತಿರುವುದು ಅತ್ಯಂತ ವಿದ್ಯಾರ್ಥಿ ವಿರೋಧಿ ಕ್ರಮವಾಗಿದೆ. ವಿದ್ಯಾರ್ಥಿಯರು ಬಡ ಹಿಂದುಳಿದ ಕೂಲಿ ಕಾರ್ಮಿಕರ ಮಕ್ಕಳಾಗಿದ್ದು ದೂರದ ತಾಲೂಕುಗಳಿಂದ ಹಾಗೂ ಜಿಲ್ಲೆಗಳಿಂದ ಬಂದು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಈ ರೀತಿಯಾಗಿ ಹೊರಹಾಕುತ್ತಿರುವುದು ಅವರ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದಂತೆ ಆಗುತ್ತದೆ. ಕೂಡಲೇ ವಿದ್ಯಾರ್ಥಿನಿಯರ ಸಮಸ್ಯೆಯನ್ನು ಪರಿಹರಿಸಲು ತುರ್ತು ಕ್ರಮ ವಹಿಸಬೇಕೆಂದು ಮನವಿ ಮಾಡಿದರು. ವಿದ್ಯಾರ್ಥಿಗಳ ಹೋರಾಟ ಚಿರಾಯುವಾಗಲಿ ವಿದ್ಯಾರ್ಥಿಗಳ ಹೋರಾಟ ಚಿರಾಯುವಾಗಲಿ ಅವರನ್ನು ಹೊರಗಡೆ ಹಾಕುವುದನ್ನು ಒಪ್ಪುವುದಿಲ್ಲ. ಸ್ವಲ್ಪ
ಸರ್ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ವಿಷಯ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸಲಾಗುವ ಡಾಕ್ಟರ್ BR ಅಂಬೇಡ್ಕರ್ ವೃತ್ತಿಪರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳನ್ನು ಏಕಾಏಕಿ ಹಾಸ್ಟೆಲ್ನಿಂದ ಹೊರಹಾಕುತ್ತಿರುವ ಇದರ ಕುರಿತು ಮಾನ್ಯರೇ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತಿಪರ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿನಿಯರನ್ನು ವಿದ್ಯಾರ್ಥಿ ವೇತನ ಬರುತ್ತಿಲ್ಲವೆಂದು ಹೇಳಿ ವಿದ್ಯಾರ್ಥಿ ನಿಲಯದಿಂದ ಹೊರ ಹೋಗಲು ಹೇಳುತ್ತಿರುವುದನ್ನು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ AIDSO ಅತ್ಯಂತ ತೀವ್ರವಾಗಿ ವಿರೋಧಿಸುತ್ತದೆ. ಇದೇ ಮೇ 25ನೇ ತಾರೀಕು ಒಳಗಾಗಿ ಎಲ್ಲ ವಿದ್ಯಾರ್ಥಿನಿಯರು ವಸತಿ ನಿಲಯವನ್ನು ತೊರೆಯಬೇಕೆಂದು ಸುತ್ತೋಲೆ ಹೊರಡಿಸಲಾಗಿದೆ. ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಅಯ್ಯಾಳಪ್ಪ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಇದ್ದರು. ಯಾದಗಿರಿ ಜಿಲ್ಲೆಯ ಕಡೇಚೂರಿನಲ್ಲಿರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ 3 ಕೋರ್ಸ್ಗಳ ಪ್ರವೇಶಾತಿಗೆ ಅವಕಾಶವಿದ್ದು SSLC ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳು ಪ್ರವೇಶ ಪಡೆದು ಉದ್ಯೋಗ ಪಡೆಯಬೇಕೆಂದು ಕಾಲೇಜಿನ ಪ್ರಾಚಾರ್ಯ ವೆಂಕಟರಾವ್ ಕುಲಕರ್ಣಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಡಿಪ್ಲೊಮೊ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಡಿಪ್ಲೊಮೊ ಇನ್ ಮೆಕ್ಯಾಟ್ರಾನಿಕ್ಸ್ ಮತ್ತು ಡಿಪ್ಲೊಮೊ ಇನ್ ಪ್ರಿಸಿಷನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ಗಳಿಗೆ ಆನ್ಲೈನ್ ಮೂಲಕ ಪ್ರವೇಶ ಪಡೆಯಬಹುದಾಗಿದೆ. ಕರ್ನಾಟಕ ಶಿಕ್ಷಣ ಪ್ರಾಧಿಕಾರ ವೆಬ್ಸೈಟ್ ಮೂಲಕ ಪ್ರವೇಶ ಪಡೆಯಬಹುದಾಗಿದೆ. ಪ್ರತಿ ಕೋರ್ಸ್ಗೆ ತಲಾ 60 ವಿದ್ಯಾರ್ಥಿಗಳು ಪ್ರವೇಶ ಪಡೆಯುವ ಅವಕಾಶವಿದೆ. 3 ವರ್ಷ ಕೋರ್ಸು ಹಾಗೂ 1 ವರ್ಷ ಕಡ್ಡಾಯ ತರಬೇತಿ ನೀಡಲಾಗುತ್ತದೆ. ಪ್ರತಿ ಕೋರ್ಸ್ಗೆ 27,500 ರೂಪಾಯಿ ಶುಲ್ಕವಿದ್ದು ಸರ್ಕಾರ ಶಿಷ್ಯ ವೇತನ ನೀಡುತ್ತದೆ ಎಂದರು. ಅಲ್ಲದೆ ಆಟೋಮೊಬೈಲ್ಸ್ ವೆಲ್ಡರ್ ಮತ್ತು ವೆಹಿಕಲ್ ಅಸೆಂಬ್ಲಿ ಫಿಲ್ಟರ್ ಕೋರ್ಸ್ಗಳು ಟೊಯೋಟೋ ಸಂಸ್ಥೆ ನೆರವಿನೊಂದಿಗೆ ನಡೆಸಲಾಗುತ್ತಿದ್ದು 4 ವರ್ಷ ಕೋರ್ಸ್ ಮತ್ತು 2 ವರ್ಷ ತರಬೇತಿ ನಂತರ ಟೊಯೋಟೋ ಕಂಪನಿಯಲ್ಲಿ ಉದ್ಯೋಗ ಒದಗಿಸಲಾಗುತ್ತದೆ ಎಂದರು. ತರಬೇತಿ ಕೇಂದ್ರಗಳಾಗಿವೆ. 30 ತರಬೇತಿ ಕೇಂದ್ರಗಳಲ್ಲಿ ನಮ್ಮದು ಒಂದು ಕೂಡ ಕಡೇಚೂರು ಯಾದಗಿರಿ ಜಿಲ್ಲೆಯಲ್ಲಿ ಬರುತ್ತೆ. ಇಲ್ಲಿಂದ 35 ಕಿಲೋಮೀಟರ್ ದೂರ, ಅದೇ ಯಾದಗಿರಿಯಿಂದ 50 ಕಿಲೋಮೀಟರ್ ದೂರ ಇದೆ. ಈ ಮುಖ್ಯ ಉದ್ದೇಶ ಏನಂತಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ರಾಯಚೂರು ಜಿಲ್ಲೆಯವರಾಗಿದ್ದಾರೆ. ಯರಮರಸ್ ಕ್ಯಾಂಪ್ ಆಗಿರ್ಬೋದು, ದೇವಸೂರು ಆಗಿರ್ಬೋದು, ಶೆಟ್ಟಿನಗರ ಆಗಿರ್ಬೋದು. ಸೊ ಮಾಹಿತಿ ಕೊಡೋದ್ರ ಸಲುವಾಗಿ ನೀವು ಈಗಾಗಲೇ ಪ್ರೆಸ್ ಮೀಟ್ ಯಾದಗಿರಿಯಲ್ಲಿ ಕೂಡ ಮಾಡಿದ್ದೀವಿ. ಇಲ್ಲಿಂದ ವಿದ್ಯಾರ್ಥಿ ಮಾಹಿತಿ ತಿಳಿಸೋಣ ಅಂತೇಳಿ ನಾವು ಬಂದಿರ್ತಕ್ಕಂಥದ್ದು. ಈಗಾಗಲೇ ನಮ್ಮ ಇವರು ಲಿಂಗಸೂರು ಬಂದಿದ್ದರು ಸರ್ ಮೊನ್ನೆ, ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಕಡೇಚೂರು ಬಂದ್ಬಿಟ್ಟು ಬಾಡಿಯಾರ್ ಇಂಡಸ್ಟ್ರಿ ಏರಿಯಾದಲ್ಲಿದೆ. ಅದು 10 ಎಕರೆ ವಿಸ್ತೀರ್ಣ ಇರತಕ್ಕಂಥ ಕಡೇಚೂರು. ಅದೇ ರೀತಿ ವರ್ಕ್ಶಾಪ್ ಇದೆ. DDDM ಮತ್ತು DMCX 2 ಕೋರ್ಸ್ಗಳಿವೆ. ಈಗಾಗಲೇ ಸರಿ ಹಾಕಿದ್ದೀನಿ ವಾಟ್ಸಪ್ಪಲ್ಲಿ. 2 ಕೋರ್ಸ್ಗಳು ಲಭ್ಯವಿವೆ. ಈಗಾಗಲೇ 2024 ಮತ್ತು 25ನೇ ಸಾಲಿನಲ್ಲಿ ಮತ್ತೊಂದು ಕೋರ್ಸ್ ಆ್ಯಡ್ ಆಗಿದೆ, ಡಿಪ್ಲೊಮಾ ಇನ್ ಕ್ರಿಶ್ಚಿಯನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ಎಲ್ಲ ಕೋರ್ಸ್ಗಳು 60 ಸೀಟ್ಗಳಾಗಿದೆ. ಎಲ್ಲ ಸೀಟ್ಗಳು 60 ಸೀಟ್ಗಳಿದೆ. ಲಾಸ್ಟ್ ಇಯರ್ 2 ಬ್ರಾಂಚ್ ಫಿಲ್ ಆಗಿತ್ತು 60 ಇಂಟೆಕ್ ಅಲ್ಲಿ. ನಮ್ಮ ಕಾಲೇಜ್ ಪ್ರಾರಂಭವಾಗಿದ್ದು 2020 ಮತ್ತು 21ನೇ ಸಾಲಿನಲ್ಲಿ. ಅದೇ ರೀತಿ ಈ ಇಯರ್ ಅಲ್ಲಿ ಮತ್ತೊಂದು ಡಿಪ್ಲೊಮಾ ಇನ್ ಕ್ರಿಶ್ಚಿಯನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. 60 ಸೀಟ್ಗಳು ಆಗಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ಗೆ ಲಾಗಿನ್ ಆಗಬಹುದು. ಅದರಿಂದ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬಹುದು. ಅಥವಾ ಖುದ್ದಾಗಿ ನೀವು ತರಬೇತಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ನೀವು ಅಪ್ಲಿಕೇಶನ್ ಅನ್ನ ಕಾರ್ಯಾಲಯದಲ್ಲಿ ಹಾಕೊಳ್ಬಹುದು ಸರ್. ಇದಕ್ಕೆ ಬೇಸಿಕ್ ಅರ್ಹತೆ SLC ಪರ್ಸೆಂಟೇಜ್ ಸರ್. ಎಲ್ಲರೂ ಅಪ್ಲೈ ಮಾಡಬಹುದು. ರೋಸ್ಟ್ ಆಧಾರದ ಮೇಲೆ ಇರುತ್ತೆ ಸರ್. KE ಮುಖಾಂತರ ಇದನ್ನ ಕಲಾಪ್ ಮಾಡ್ತಾರೆ ಸರ್. ಎಲ್ಲ ಇದೆ ಸರ್. ಹಾಸ್ಟೆಲ್ ವ್ಯವಸ್ಥೆ ಇದೆ, ಕ್ಯಾಟರಿಂಗ್ ವ್ಯವಸ್ಥೆ ಇದೆ. ವಿದ್ಯಾರ್ಥಿನಿಯರಿಗೆ ಬೇರೆ ಹಾಸ್ಟೆಲ್ ಇದೆ, ವಿದ್ಯಾರ್ಥಿಗಳಿಗೆ ಬೇರೆ ಹಾಸ್ಟೆಲ್ ಇದೆ, ಕ್ಯಾಂಟೀನ್ ವ್ಯವಸ್ಥೆ ಇದೆ. ಫೀಸ್ ಬಂದ್ಬಿಟ್ಟು 22,500 ರೂಪಾಯಿ ಇದೆ ಸರ್. ಅದು ಸ್ಕಾಲರ್ಶಿಪ್ ಮುಖಾಂತರ, ಸರ್ಕಾರ ಮುಖಾಂತರ ಎಲ್ಲ ಯಾವುದೇ ಕ್ಯಾಸ್ಟಿಗಾಗಲಿ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆದು ಉದ್ಯೋಗ ಪಡೆಯಬಹುದಾಗಿದೆ. ರಾಯಚೂರಿನಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಕಡೇಚೂರ ಕೇಂದ್ರದಲ್ಲಿ ವಸತಿ ನಿಲಯ ಸಂಸ್ಥೆಯು ಲಭ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ತರಬೇತುದಾರರಾದ ನಾಗರಾಜ, ಸುಮಂತ ಹಾಗೂ ಅನೇಕರಿದ್ದರು. ಪೂರ್ವ ಮುಂಗಾರು ಮಳೆಯಿಂದ ಜಿಲ್ಲೆಯಾದ್ಯಂತ ಸಾರ್ವಜನಿಕ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಜನರು ಪರದಾಡುವಂತಾಗಿದೆ. ರವಿವಾರ ರಾತ್ರಿ ಸುರಿದ ಮಳೆಯಿಂದ ಹಳ್ಳಗಳು ತುಂಬಿ ಹರಿಯುತ್ತಿದ್ದು ಪತ್ತಿಪೂರು, ಜಾಗೀರ, ವೆಂಕಟಪೂರು ಸಂಪರ್ಕ ಕಡಿತಗೊಳ್ಳಲು ಕಾರಣವಾಗಿದೆ. ಅನೇಕ ಗ್ರಾಮಗಳಲ್ಲಿ ಹಳ್ಳು ತುಂಬಿ ಹರಿಯುತ್ತಿದೆ.
ನಗರ ಸೇರಿದಂತೆ ಜಿಲ್ಲೆಯ ಲಿಂಗಸುಗೂರು, ದೇವದುರ್ಗ ತಾಲೂಕುಗಳಲ್ಲಿ ಗಾಳಿಗೆ ವಿದ್ಯುತ್ ಕಂಬ, ಮರಗಳು ಉರುಳಿ ಬಿದ್ದಿವೆ. ರಾಯಚೂರು ನಗರದ ಎಂ ಈರಣ್ಣ ವೃತ್ತ ಹಾಗೂ ಇತರೆ ಕಡೆಗಳಲ್ಲಿ ವಿದ್ಯುತ್ ಕಂಬ ಉರುಳಿ ಬಿದ್ದಿವೆ. ಲಿಂಗಸೂರು ಪಟ್ಟಣದಲ್ಲಿ ವಿದ್ಯುತ್ ಕಂಬ ಉರುಳಿ ಬಿದ್ದು ಕರಡಕಲ್ ಗ್ರಾಮದಲ್ಲಿ 3 ಗಾಯಗಳಾಗಿವೆ. ಭಾರಿ ಅನಾಹುತ ತಪ್ಪಿದೆ. ಅನೇಕ ಕಡೆಗಳಲ್ಲಿ ರಸ್ತೆಯಲ್ಲಿ ಗಿಡಗಳು ಉರುಳಿ ಬಿದ್ದ ಪರಿಣಾಮ ಸಂಚಾರ ವ್ಯತ್ಯಯವಾಗಿದೆ. ಗಾಳಿ ಮಳೆಯಿಂದ ವಿದ್ಯುತ್ ಕಡಿತಗೊಂಡು ಸಾರ್ವಜನಿಕರು ಪರದಾಡುವಂತಾಗಿತ್ತು. ವಿದ್ಯುತ್ ಕಡಿತಗೊಂಡಿದ್ದರಿಂದ ಜನರು ರಾತ್ರಿಯಿಡೀ ಜಾಗರಣೆ ಮಾಡುವಂತಾದರೆ ಗಿಡಗಳು ಉರುಳಿ ಬಿದ್ದು ಆತಂಕ ಸೃಷ್ಟಿಸಲು ಕಾರಣವಾಯಿತು. ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗ ಹೊರಡಿಸಿರುವ ಆದೇಶದಲ್ಲಿ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇಸಿಸಿ ಶಿಕ್ಷಣ ಪ್ರಾರಂಭಿಸಲು ಹೊರಡಿಸಿರುವ ಸುತ್ತೋಲೆಯನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರದ ಇಬ್ಬಗೆಯ ನೀತಿಗಳಿಂದ ಮತ್ತು ಹೆಚ್ಚುವರಿ ಕೆಲಸಗಳನ್ನು ಕೊಟ್ಟಿದ್ದರಿಂದ ಇಸಿಸಿಇಗೆ ಹೆಚ್ಚಿನ ಆದ್ಯತೆ ಸಿಗಲಿಲ್ಲ. 1990ರಲ್ಲಿ ವಿಶ್ವಸಂಸ್ಥೆ ಎಲ್ಲರಿಗೂ ಶಿಕ್ಷಣ ಎಂಬುದನ್ನು ಘೋಷಿಸಿದ ನಂತರ ಹಲವು ಚರ್ಚೆಗಳ ನಂತರ ಮತ್ತು ಬದಲಾಗುತ್ತಿರುವ ಸಮಾಜದಲ್ಲಿ ಇಂದು ಶಿಕ್ಷಣ ಆದ್ಯತೆಯ ವಿಷಯವಾಗಿ ಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಆದ್ಯತೆಯ ವಿಷಯವಾಗಿ ಬೆಳಗ್ಗೆ 10 ರಿಂದ 1 ಗಂಟೆಯ ತನಕ ಇಸಿಸಿಇಗೆ ನಡೆಯುತ್ತಿದೆ. ಕಲಬುರಗಿ ವಿಭಾಗದ ಶಿಕ್ಷಣ ಆಯುಕ್ತರು 13/5/2024ರಂದು ಕಲ್ಯಾಣ ಕರ್ನಾಟಕಕ್ಕೆ ಬರುವ 8 ಜಿಲ್ಲೆಗಳಿಂದ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಯಾದಗಿರಿ, ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಗಳ 39 ತಾಲೂಕುಗಳಲ್ಲಿ 1170 ಅಂದರೆ ಒಂದು ತಾಲೂಕಿಗೆ 30 ಪ್ರಾಥಮಿಕ ಶಾಲೆಗಳಲ್ಲಿ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವನ್ನು ಪ್ರಾರಂಭಿಸಲು ಏಕಮುಖವಾಗಿ ಆದೇಶಿಸಿರುವುದನ್ನು ಖಂಡಿಸಿದ್ದಾರೆ. 2016ರಿಂದ ಶಿಕ್ಷಣ ಇಲಾಖೆ ಇಂತಹ ಪ್ರಯತ್ನಗಳನ್ನು ನಡೆಸುತ್ತಲೇ ಬರುತ್ತಿದೆ. ಇರುವಂತಹ ಐಸಿಡಿಎಸ್ ಅನ್ನು ಬಲಿಷ್ಠಗೊಳಿಸುವ ಬದಲಿಗೆ ಆಯಾ ಇಲಾಖೆಗಳು ತಮ್ಮ ವ್ಯಾಪ್ತಿಯನ್ನು ಮೀರಿ ಐಸಿಡಿಎಸ್ನ ಕೆಲಸಗಳನ್ನು ಹಂಚಿಕೊಳ್ಳುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ್ದಾರೆ. ರಾಷ್ಟ್ರೀಯ ಮಕ್ಕಳ ಶಿಕ್ಷಣ ನೀತಿಯ ಭಾಗವಾಗಿ ಮತ್ತು ಲೀಗ್ ಆಫ್ ನ್ಯಾಷನಲ್ಸ್ನ ರಾಷ್ಟ್ರೀಯ ಪ್ರಾರಂಭಿಸಿದ ಯುನಿಸೆಫ್ ಸಂಸ್ಥೆಯ ಮುಖಾಂತರ 6 ವರ್ಷದ ಮಕ್ಕಳು ದೇಶದ ಸಂಪತ್ತು ಮಾತ್ರವಲ್ಲದೆ ಸಮಾಜದ ಪುನರುತ್ಪಾದನೆಗೆ ಎಂದು ಘೋಷಿಸಿ 1975ರಲ್ಲಿ ಐಸಿಡಿಎಸ್ ಅನ್ನು ಭಾರತದಲ್ಲಿ ಪ್ರಾರಂಭಿಸಲಾಗಿದೆ. ಈ ಯೋಜನೆ ಪ್ರಾರಂಭವಾದ ಮೇಲೆ ಭಾರತದ ಮಕ್ಕಳು ಮರಣ ಪ್ರಮಾಣ ಕಡಿಮೆಯಾಗಿ ಅಪೌಷ್ಟಿಕತೆ ವಿರುದ್ಧ ನಿರಂತರವಾಗಿ ಸೆಣೆದಾಡಿ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಐಸಿಡಿಎಸ್ ಮಾರ್ಗದರ್ಶಿಯಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕೆಂದು ಸ್ಪಷ್ಟಿಸಿದೆ. ಆದರೆ ಸರ್ಕಾರದ ಇಬ್ಬಗೆಯ ನೀತಿಯಿಂದ ಮತ್ತು ಹೆಚ್ಚುವರಿ ಕೆಲಸವನ್ನು ಕೊಟ್ಟಿದ್ದರಿಂದ ಇಸಿಸಿಇಗೆ ಆದ್ಯತೆ ಸಿಗಲಿಲ್ಲ. 1990ರಲ್ಲಿ ವಿಶ್ವಸಂಸ್ಥೆ
ಐಸಿಡಿಎಸ್ ಅಡಿಯಲ್ಲಿ ಅನುಭವ ಇರುವ ಮಕ್ಕಳೊಡನೆ ಬೆರೆಯುವಂತಹ ಕಲೆ ಇರುವ ಶಿಕ್ಷಣವಂತ ಅಂಗನವಾಡಿ ನೌಕರರು ಇರುವಾಗ ಪಿಯುಸಿ ಮಾನದಂಡದ ಮೇಲೆ ಹೊಸದಾಗಿ ಅತಿಥಿ ಶಿಕ್ಷಕರನ್ನು ನೇಮಿಸಿ ಅವರಿಗೆ ತರಬೇತಿ ಕೊಟ್ಟು ಕೆಲಸ ಮಾಡಿಸಿದರೆ ಮಕ್ಕಳ ಒಡನಾಟ ಎಂಬುದು ಖಂಡಿತ ಸಾಧ್ಯವಿಲ್ಲ. ಹಣವಿಂದ ಎಂದು ಹೇಳುವ ಸರ್ಕಾರ ಈ ರೀತಿಯ ನಕಲು ಯೋಜನೆಗಳನ್ನು ತರಲು ಒಪ್ಪಿಗೆ ಕೊಡುವುದು ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ಐಸಿಡಿಎಸ್ನ ಸಮಗ್ರತೆಗೆ ಧಕ್ಕೆ ಉಂಟು ಮಾಡುವ ಯೋಜನೆ ಮತ್ತು ಯೋಚನೆಗಳನ್ನು ವಿರೋಧಿಸಿ ಜೂನ್ 3ರಂದು ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಗೆ ಬರುವ 8 ಜಿಲ್ಲೆಗಳಲ್ಲಿ ಕೆಲಸವನ್ನು ನಿಲ್ಲಿಸಿ ಕಲಬುರಗಿ ಚಲೋ ನಡೆಸಲಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷೆ ಎಚ್. ಪದ್ಮಾ, ಪ್ರಧಾನ ಕಾರ್ಯದರ್ಶಿ ರಂಗಮ್ಮ ಅನ್ವರ್, ಜಿಲ್ಲಾ ಖಜಾಂಚಿ ವರಲಕ್ಷ್ಮಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಿದ್ದರು. ತಾಲೂಕಿನ ಬಾಯಿತೊಟ್ಟಿ ಪಂಚಾಯತ್ ವ್ಯಾಪ್ತಿಗೆ ಬರುವ ವಡವಾಟಿ ಗ್ರಾಮದ ಸಾರ್ವಜನಿಕರ ಮನೆಗಳ ಮೇಲೆ ವಿದ್ಯುತ್ ತಂತಿ ಹಾದು ಹೋಗಿದ್ದು ತೆರವುಗೊಳಿಸಬೇಕೆಂದು ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯಿಂದ ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮನೆಗಳ ಮೇಲೆ ವಿದ್ಯುತ್ ತಂತಿ ಹಾದು ಹೋಗಿರುವುದರಿಂದ ಆಶ್ರಯ ಮನೆಗಳನ್ನು ಕಟ್ಟಿಕೊಳ್ಳದೆ ಪ್ರಾಣಾಪಾಯ ಇರುವುದರಿಂದ ಮನೆಗಳನ್ನು ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಸುಮಾರು 8 ತಿಂಗಳಿಂದ ಮನೆಗಳನ್ನು ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಕೂಡಲೇ ಮನೆಗಳ ಮೇಲೆ ಹಾದು ಹೋಗಿರುವ ವಿದ್ಯುತ್ ತಂತಿಗಳನ್ನು ತೆರವುಗೊಳಿಸಿ ಮನೆ ಕಟ್ಟಲು ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಸ್ವಲ್ಪ ನೋಡ್ರಿ ಸ್ಪಾಟ್ ಇನ್ನೊಂದು ಕಂಬ 2 ಕಂಬ ಬಂದ್ರೆ ಏನು ಸರ್ ಒಂದೇ ಕಂಬ ಚೇಂಜ್ ಮಾಡಿದ್ರೆ ಎಲ್ಲ ಇದಾಗುತ್ತೆ ಸರ್ ಸ್ಪಾಟಿ ಪ್ರೆಸ್ ಬೈದೊಡ್ಡಿಗೆ ವಡವಟ್ಟಿ ಗ್ರಾಮ ನಿಮ್ಗೆ ಕಳಿಸ್ರಿ ಲೆಟರ್ನ. ಆಯ್ತು ಸರ್. ಸರ್ ಸ್ವಲ್ಪ ದಯಮಾಡಿ ಅದನ್ನ ಸೀರಿಯಸ್ ತಗೊಳ್ಳಿ ಸರ್. ಯಾಕಂದ್ರೆ ಒಂದ್ ಸ್ವಲ್ಪ ನೋಡಿ ಸರ್, ನೋಡಿ ಸರ್, ನಿಮ್ಗೂ ಐಡಿಯಾ ಬರ್ತದೆ ಸರ್. ಅಲ್ಲಿ ನೋಡಿ ಬಡವರಿಗೆ ಏನಾದ್ರು ಸರ್, ಬಡವರಿಗೆ ಬಹಳ ಸಾಕು ತ್ರಾಸ ಆಗಿದೆ ಸರ್. ಒಂದೇ ಕಂಬ ಮನೆ ಕಟ್ಟೋದು ಸ್ಟಾಪ್ ಆಗಿದೆ ಸರ್ ಅವ್ರ ಕೈಯಿಂದ. ಏನು ಸರ್ ನಾವು ಸರ್ 8 ತಿಂಗಳಿಂದ ಓದಾಡ್ತಾರೆ. ಗ್ರಾಮ ಪಂಚಾಯತ್ ಮೆಂಬರ್ ಒಂದು ಸಣ್ಣ ವಿಷಯ ಸರಿಗೆ ಹಾಕೊಂಡು ಸರ್ ಅದಿಷ್ಟು ಕೆಲಸ ಮಾಡಿದ್ರೆ ಒಬ್ಬ ಸತ್ತೋದ್ರೆ ಸತ್ತವ್ರಿಗೆ 10,000 ರೂಪಾಯಿ ಕೊಡ್ತಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಕೇವಲ ಒಬ್ಬ ಬದುಕಿದವ್ರಿಗೆ ಒಂದು ಏನೋ ಸಹಾಯ ಮಾಡಕ್ಕೆ ಏನಂತ ಸರ್ ಪ್ರತಿ ಸಲ ಬಜೆಟ್ ಬರಲಿ ದೊಡ್ಡ ಫ್ಯಾಕ್ಟರಿ ಕಟ್ಟಕ್ಕೆ ಸರ್. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಎಂಜಿ ವೀರೇಶ್, ಈಶ್ವರ ಎಕ್ಲಾಸ್ಪುರು, ಎ ರಮೇಶ್ ವಡವಾಟಿ ಸೇರಿದಂತೆ ಅನೇಕರಿದ್ದರು. ಮಾದಿಗ ಸಮುದಾಯ ಹಿರಿಯರು ಮಾಜಿ ಸಚಿವರಾದ ಎಚ್. ಆಂಜನೇಯರವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಲು ಕಾಂಗ್ರೆಸ್ ಪಕ್ಷ ಮುಂದಾಗಬೇಕೆಂದು ದಲಿತ ಸೇನೆ ತಾಲೂಕು ಅಧ್ಯಕ್ಷ ಆಂಜನೇಯ ಚಿಕ್ಕಸುಗೂರು ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 11 ವಿಧಾನ ಪರಿಷತ್ ಸ್ಥಾನಗಳು ಖಾಲಿಯಾಗುವುದರಿಂದ ಒಂದು ಸ್ಥಾನವನ್ನು ಎಚ್. ಆಂಜನೇಯ ಅವರಿಗೆ ನಾಮನಿರ್ದೇಶನ ಮಾಡಬೇಕಿದೆ. ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಾಗಿ ಅನೇಕ ವರ್ಷಗಳಿಂದ ಶೋಷಿತ ಸಮುದಾಯಗಳ ಜನರ ಕಲ್ಯಾಣಕ್ಕಾಗಿ ತೊಡಗಿಸಿಕೊಂಡಿರುವ ಎಚ್. ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಬೇಕೆಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಪಕ್ಷ ಮುಖಂಡರಲ್ಲಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರ ಗಮನಕ್ಕೆ ತರುವುದೇನೆಂದರೆ ರಾಜ್ಯದಲ್ಲಿ ಜೂನ್ 17ರಂದು ನಿವೃತ್ತಿ ಹೊಂದಲಿರುವ 11 MLC ಸ್ಥಾನಗಳಿಗೆ ದಿನಾಂಕ 13/6/2024ರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಭರ್ತಿ ಮಾಡುತ್ತಿರುವ ಖಾಲಿ ಇರುವ ಸ್ಥಾನಕ್ಕೆ ನಾಡ ಕಂಡ ಅಪ್ರತಿಮ ನಾಯಕ, ಶೋಷಿತರ, ದಮನಿತರ, ದಲಿತರ ಘಟ್ಟದ ದನಿ, ತಾಯಂದಿರ ಮಕ್ಕಳಿಗೆ ಮದುವೆ ಪ್ರೋತ್ಸಾಹಧನ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ವಿದೇಶಕ್ಕೆ ಹೋಗಲು ವಸತಿ ಶಾಲೆಗಳು, ಪ್ರತಿ ಗ್ರಾಮಗಳಲ್ಲಿ ಸಮುದಾಯ ಭವನಗಳು ನಿರ್ಮಾಣ ಅಭಿವೃದ್ಧಿ ನಿಗಮಗಳಲ್ಲಿ ಸಾವಿರಾರು ಕೋಟಿ ಅನುದಾನ ನೀಡಿದ ಶ್ರೀಮಂತ ನಾಯಕ, ಮಾಜಿ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್. ಆಂಜನೇಯ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಇಡೀ ನಾಡಿನ ಜನತೆ ಪರವಾಗಿ ನಮ್ಮ ದಲಿತ ಸೇನೆ ತಾಲೂಕು ಸಮಿತಿ ವತಿಯಿಂದ ಈ ಮೂಲಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗಳಲ್ಲಿ ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ, ರಾಹುಲ್ ಗಾಂಧೀಜಿ ಮತ್ತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಕೆಪಿಸಿ ಪ್ರಧಾನ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಎಂಬಿ ಪಾಟೀಲ್ ಅವರಿಗೆ ರಾಯಚೂರು ತಾಲೂಕು ಸಮಿತಿ ವತಿಯಿಂದ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಎಂ. ಸತೀಶ್ ಕುಮಾರ್, ಭೀಮರಾಯ, ಆನಂದ ಯಗನೂರು ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದ ಮಹಾವೀರ ವೃತ್ತದಲ್ಲಿ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಅಂಗಡಿಗೆ ಬೆಂಕಿ, 4 ವಾಹನಗಳು ಸುಟ್ಟು ಭಸ್ಮ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹರಸಾಹಸ. ಜೂನ್
21ರಿಂದ 3 ದಿನಗಳ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ, ಬಾರದ ಕಲ್ಲೆಳೆಯುವ ಸ್ಪರ್ಧೆ, ಸಾಂಸ್ಕೃತಿಕ ಪ್ರದರ್ಶನ, ಕಂಬಳದಂತೆ ಸಾಂಸ್ಕೃತಿಕ ಹಬ್ಬಕ್ಕೆ ಸರ್ಕಾರ ಅನುದಾನ ನೀಡಲಿ ಎ ಪಾಪಾರೆಡ್ಡಿ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಶಾಲೆ ಪ್ರಾರಂಭಕ್ಕೆ ವಿರೋಧಿಸಿ ಜೂನ್ 3ರಂದು ಕಲಬುರಗಿ ಶಿಕ್ಷಣ ಆಯುಕ್ತ ಕಚೇರಿಗೆ ಮುತ್ತಿಗೆ, ಎಚ್ ಪದ್ಮಾ. ವೃತ್ತಿಪರ ಹಾಸ್ಟೆಲ್ನಿಂದ ವಿದ್ಯಾರ್ಥಿಗಳು ಹೊರಹಾಕುತ್ತಿರುವುದನ್ನು ಖಂಡಿಸಿ ಎಐಡಿಎಸ್ಒ ಪ್ರತಿಭಟನೆ. ಕಡೇಚೂರು ಜಿಟಿಟಿಸಿ ಕಾಲೇಜಿನಲ್ಲಿ 3 ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಕ್ಕೆ ಅವಕಾಶ, ವೆಂಕಟರಾವ್ ಕುಲಕರ್ಣಿ. ಮಳೆ ತಂದ ಅವಾಂತರ, ತುಂಬಿ ಹರಿದ ಹಳ್ಳಗಳು, ವಿದ್ಯುತ್ ಕಂಬ ಉರುಳಿ ಸಂಪರ್ಕ ಕಡಿತ, ಪರದಾಡಿದ ಜನರು. ಎಲ್ಕೆಜಿ ಯುಕೆಜಿ ಪ್ರಾರಂಭಿಸಿರುವುದನ್ನು ವಿರೋಧಿಸಿ ಅಂಗನವಾಡಿ ನೌಕರರಿಂದ ಪ್ರತಿಭಟನೆ. ವಡವಾಟಿಯಲ್ಲಿ ಜೋತು ಬಿದ್ದ ವಿದ್ಯುತ್ ತಂತಿಗಳ ತೆರವಿಗೆ ಆಗ್ರಹಿಸಿ ಕನ್ನಡ ಸೇನೆ ಮನವಿ. ಮಾಜಿ ಸಚಿವ ಎಚ್ ಆಂಜನೇಯರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಲು ಆಂಜನೇಯ ಚಿಕ್ಕಸಗೂರು ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.